ಸಾರಥಿ ಹಿಂಗೆ ಅಂತೆ ಇನ್ನೊಂದು 3 ಕಿಲೋಮೀಟ್ರ್ ಐತಂತೆ ಇಲ್ಲಿಂದ. ಅದು ಗೂಗಲ್ ಮ್ಯಾಪ್ಸ್ ಅದು ಯಾವುದೋ ಶಾರ್ಟ್ಕಟ್ಟಿಗೆ ಕರ್ಕೊಂಡು. ಜಸ್ಟ್ ಅ ಮಿನಿಟ್. ಇಲ್ಲಿ ರೋಡಿನ ಪರಿಸ್ಥಿತಿ ಒಂಚೂರು ಸರಿ ಇಲ್ಲ ಇಲ್ಲಿ. ಹಿಂಗಿದೆ ಇಲ್ಲಿ. ಆಫ್ ರೋಡಿಂಗ್ ಸಖತ್ತಾಗ್ತೈತೆ. ಯಾವ್ದಾದ್ರು ಆಫ್ ರೋಡಿಂಗ್ ಗಾಡಿ ಇರಬೇಕಿತ್ತು. ನಂದು ಇಲ್ಲಿ ಫೋನ್ ಐತೆ, ಅದಕ್ಕೆ ಹುಷಾರಾಗಿ ಹೋಗ್ಬೇಕು. ಬಿಟ್ರೆ ಬೇರೆ ಬೈಕ್ಗಳಿಂದ ತೊಂದರೆ ಏನಿಲ್ಲ. ಪಾಪ ಅಲ್ಲಿ ಬಲಿನೋ ಬರ್ತಾಯಿದೆ ಯಾವುದೋ ಕಷ್ಟಪಟ್ಟು. ಫೈನಲಿ ಒಳ್ಳೆ ರೋಡ್ ಬಂತು. ನರ್ಕ ಆಗ್ಬಿಟ್ಟೈತಿ ಇಲ್ಲಿ. ಅದು ಒಂದು 2 ಕಿಲೋಮೀಟ್ರ್ ಪ್ಯಾಚು. ಯಪ್ಪ, ರೋಡ್ ಯಾವಾಗ ಮಾಡ್ತಾರೋ, ರೋಡ್ ಮಾಡ್ಬೇಕಂತ ಮಣ್ಣು ಹಾಕಿದ್ದಾರೆ. ಸೊ ಹೇಗೆ ಇದು ಸಾರಥಿ ಅನ್ನೋ ಹಳ್ಳಿದು ಊರ ರಿಯಾಕ್ಷನ್ ಅಂತ ಸಖತ್ತಾಗಿ ಬರ್ತಿದೆ ಇಲ್ಲಿ. ಇಲ್ಲೇ ಮುಂದೆ ಹೋಗ್ಬೇಕಂತೆ. ಅಲ್ಲಿಂದ ಒಂದು ಬ್ರಿಡ್ಜ್ ಬರ್ತದಂತೆ, ಅಲ್ಲಿಂದ ರೈಟ್ ಹೋಗ್ಬೇಕಂತೆ. ನೆನಪು ಮಾಡ್ಕೋಬೇಕು. ಇಲ್ಲಿ ಮ್ಯಾಪಿಂದ ಅಗತ್ಯ ಇಲ್ಲ ಇವಾಗ ಇದಿರಲಿ. ಬ್ರಿಡ್ಜಿಂದ ರೈಟು ಸ್ಟ್ರೈಟ್ ಹೋಗ್ಬೇಕಂತ ಒಟ್ಟಿಲ್ಲಿ. ಇಲ್ಲೇ ಗುರು ಮತ್ತೆ ಆಫ್ ರೋಡಿಂಗ. ಇಪ್ಪ ಇಲ್ಲೇನಪ್ಪ ಕೆಸರು ಇದೆ. ತೆಗಿಯೋಣ ಶೂಸ್ ವಿತ್. ಫಸ್ಟ್ ಗೇರಲ್ಲಿ ಹಾಕೊಂಡು ಎಳಿತಾ ಇದ್ದೀನಿ ನಾನು. ಅಲ್ಲೇ ಕಾಣ್ತಾ ಇದೆ ಬೆಟ್ಟ, ಕೇಳ್ಕೊಂಡು ಹೋಗ್ಬೇಕು ಯಾರಿಗಾದ್ರು. ಅಣ್ಣ ಬೆಟ್ಟಕ್ಕೆ ಹೆಂಗೆ ಹೋಗೋದು? ಅಲ್ಲಿಂದನಾ? ಅಲ್ಲಿಂದ ದಾರಿ ಇದೆನೋ? ಹಾಂ, ಇಲ್ಲ ಕಾಣ್ತಿದೆ ಅಲ್ಲ ದಾರಿ. ಕೆಳಗೆ ಹೋಗ್ಬೇಕಂತೆ. ಅಲ್ಲಿಂದ ಇಳಿಸ್ಕೊಂಡು ಬರಬೇಕು. ನನ್ನ ಸೇಫ್ಟಿಗೆ ಫೋನ್ ಬಿಚ್ಚಿಟ್ಬಿಡ್ತೀನಿ ಫಸ್ಟ್. ಹಾಗೆ ಫೋನ್ ಅಂತ ಬಿಚ್ಚಿಟ್ಟೆ. ಯಾರಿಗೆ ಬೇಕಪ್ಪ, ಇರೋದು ಒಂದೇ ಐಫೋನು. ಇದೂ ಫೋನೇ, ಆ ಥರ ಏನಿಲ್ಲ. ಆದರೆ ಐಫೋನ್ ಅಂತೇಳಿ ಇರೋದು ಅದು ಒಂದೇ. ಇಲ್ಲಂಗಿರು ಹೊಳೆ ಗಿಳೆ ಏನಾದರೂ ಐತಾ? ನೀರೇ ಇಲ್ಲಲ್ಲ. ಬಂತು ಆಫ್ ರೋಡಿಂಗ್. ಆಫ್ ರೋಡಿಂಗ್ ಸ್ಟಾರ್ಟ್ ಆಯ್ತು ಇಲ್ಲಿ. ಇನ್ನು ಸಖತ್ ಆಫ್ ರೋಡಿಂಗ್ ಐತಂತಿಲ್ಲಿ. ನನಗೂ ಅದ್ರ ಬಗ್ಗೆ ಗೊತ್ತಿಲ್ಲ. ಅಂದರೆ ನಾರ್ಮಲಾಗಿ ಹೆಂಗೆ ಹತ್ಸೋದೋ ನಾನು ಹಂಗೆ ಹಚ್ಕೊಂಡು ಹೋಗ್ತೀನಿ ನನ್ನ ಪಾಡಿ. ಏನಾದರೂ ತೀರಾ ಆಫ್ ರೋಡಿಂಗ್ ಆದರೆ 1ನೇ ಇಲ್ಲ 2ನೇ ಗೆರೆಗಂತೂ ಎಳಿಲೇಬೇಕಿದು. ಇಲ್ಲಿಂದ ಹೆಂಗುರು ಹಿಂಗೆ ಹೋಗ್ಬೇಕಾ? ಇಲ್ಲ, ಹಾಂ ಹಿಂಗೆ. ಇಲ್ಲಿ ಟರ್ನ್ ಮಾಡೋದು ತುಂಬ ಕಾಂಪ್ಲಿಕೇಟೆಡ್ ಇದೆ. ಆದರೂ ನಾವು ಯಾವುದು ಕಡಿಮೆ ಮಾಡೋಣ. ಗಾಡಿ ಯಾಕೋ ಪಿಕಪ್ಪೇ ಬರ್ತಿಲ್ಲಲ್ಲ ಗುರು. ಏನಾಯ್ತು ಗುರು ಗಾಡಿಗೆ? ಇಲ್ಲಿಂದ ಅಲ್ಲಿ ಹಚ್ಬೇಕಾ? ಯಪ್ಪ, ಅಂತ ಕಟ್ಟರ್ ಆಫ್ ರೋಡಿಂಗ್. ಏರ್ತಾಯಿತ್ತು ಗಾಡಿ.
ಆಫ್ ರೋಡಿಂಗ್ ಫಸ್ಟ್ ಟೈಮ್ ಇಷ್ಟು ಕಟ್ಟರಾಗಿ ಮಾಡ್ತಾ ಇರೋದು ನಾನು. ಮಾಡಿದ ಮುಂಚೆ ಅಲ್ಲ, ಆದರೆ ತೀರ ಎಷ್ಟು ಕಟ್ಟರ್ ಇವಾಗಲೇ ಮಾಡ್ತಾ ಇರೋದು. ಇದು ಮೊದಲಿಗೆ ಶೆಲ್ಫ್ ಬೇರೆ ಇಲ್ಲ ಈ ಗಾಡಿಗೆ. ಯಪ್ಪ, ಸೆಕೆಂಡ್ ಗೇರಲ್ಲಿ ಏನೇ ಅಂದರೂ ಹತ್ತಲ್ಲ ಗಾಡಿ. ಇಲ್ಲಿ ಫಸ್ಟ್ ಗೇರಿಗೆ ಹಾಕೊಂಡು ಹತ್ತಿಸ್ಬೇಕು. ಇಲ್ಲಿ ನೆಕ್ಸ್ಟ್ ಟೈಮ್ ಮಳೆಗಾಲಕ್ಕೆ ಬರ್ತೀನಿ, ಇನ್ನೂ ಸಖತ್ತಾಗಿರ್ತದೆ ಅವಾಗ. ಏನು ಆಫ್ ರೋಡಿಂಗ್ ಐತೆ ಗುರು ಇಲ್ಲಿ. ಹಿಮಾಲಯ ಏನಾದರೂ ತರಬೇಕಿಲ್ಲಿ, ಸಖತ್ತಾಗಿರ್ತದೆ ಆಫ್ ರೋಡಿಂಗ್ ಮಾಡೋಕ್ಕೆ. ಲೆಫ್ಟಿಗೆ ನೋಡ್ರಿ, ಗುಂಡಿ ಅಂದ್ರೆ ಗುಂಡಿ. ಆಫ್ ರೋಡಿಂಗ್ ಮಾಡ್ತಿದ್ಯಾ ಬೇಬಿ? ಸೋ ಹುಷಾರು. ಎಷ್ಟಾಗ್ತದೋ ಅಷ್ಟು ನಾನು ಹುಷಾರಾಗಿ ಹತ್ತಿಸ್ತೀನಿ ನಿನಗೆ. ಇದಾದ್ಮೇಲೆ ನೀನು ಇನ್ನೊಂದು ಕಡೆ ಹೋಗಬೇಕು. ಇದ್ರ ಸ್ಪೀಡೋಮೀಟ್ರ್ ಒಂದು ಕರೆಕ್ಟಾಗಿ ಗೊತ್ತಾಗ್ತಿಲ್ಲ, ಇಲ್ಲಾಂದರೆ ಸ್ಪೀಡಲ್ಲಿ ಹತ್ತಿಸ್ತಿದ್ದೀನಿ ಅಂತ ಗೊತ್ತು ಮಾಡ್ಕೋಬೋದಿತ್ತು. ತಡಿಗುರು, ಎದ್ದು ನಿಂತ್ಕೊಂಡು ಆಫ್ ರೋಡಿಂಗ್ ಮಾಡೋದು ಒಂಚೂರು ಆಗಿದ್ರೆ ಮಜಾ. ಅದ್ರ ಮಜಾನೇ ಬೇರೆ ಐತಿ. Come on, babes. Come on, babes. Come on. Tire bar spin. Odi. Ita aite. Chain sprocket ಹೋಗಿದೆ ಇದ್ರದ್ದು. ಸ್ಪ್ರಾಕೆಟ್ ಹಾಕಿಸ್ಲೇಬೇಕು. ಏನು ಕಟ್ಟರ್ ಆಫ್ ರೋಡಿಂಗ್ ಐತೆ ಗುರು. ಇನ್ನು ಮಳೆಗಾಲದಲ್ಲಿ ಬಂದರೆ ಇನ್ನೆಂಗಿರ್ತದೆ ಗುರು ಇಲ್ಲಿ ಆಫ್ ರೋಡಿಂಗು. ಅವಾಗ ಯಾಕಂದರೆ ಸ್ಲಶೆಲ್ಲ ಆಗಿರ್ತದಲ್ಲ ಮಳೆ ನೀರಿಂದು, ಇನ್ನೆಂಗಿರ್ತತೋ. ಇಲ್ಲಿ ನನಗನ್ಸಂಗೆ ದೇವಸ್ಥಾನಕ್ಕೆ ಪೂಜಾರಿನೂ ಬರಲ್ಲೇನೋ. ಹೋಗ್ತಾ ಗಾಡಿ ಆಫ್ ಮಾಡ್ಕೊಂಡು ಹೋಗ್ತೀನಿ ನಾನು. ಇಲ್ಲಿ ಬಂದ್ವಿ ಫೈನಲಿ ಹಿಲ್ ಟಾಪಿಗೆ. ಹುಷಾರ ಕರ್ಕೊಂಡ್ಯಾ? ಹಾಂ, ಫೈನಲಿ ಬಂದ್ವಿ ಹಿಲ್ ಟಾಪಿಗೆ. ಪಾಪ ನನ್ನ ಪಿಲಿಯನಿಯರ್ ಅಲ್ಲೇ ನಡ್ಕೊಂಬರ್ತಾ ಇದ್ದಾರೆ. ಏನು ಸಖತ್ತಾಗಿ ವ್ಯೂ ಐತೆ ಗುರು ಇಲ್ಲಿಂದ. ಹಿಂಗೆ ಹೋಗೋಣ ಇವಾಗ, ನಾವು ಹಿಂಗೆ ನಡ್ಕೊಂಡು ಹೋಗೋಣ.
ಗ್ಯಾಸ್ ಬಂದ್ವಿ ಇಲ್ಲಿ. ಅದು ಸಾರಥಿ ಊರು ಬೆಟ್ಟ ಟಾಪಿಗೆ ಇದೇ ಆಂಜನೇಯ ದೇವಸ್ಥಾನ ಹೇಳ್ತಿದ್ದು. ಟೈಮ್ ಬಂದು 9:20 9:20 ಇಲ್ಲಿದ್ವಿ. 9:05 ಆ ಊರಲ್ಲಿದ್ವಿ. 15 ಮಿನಿಟು. ನೀವು ನೋಡಿರ್ತೀರ ಎಷ್ಟು ಕಟ್ಟರ್ ಆಫ್ ರೋಡಿಂಗ್ ಇದೆ ಅಂತಂದರೆ, ಕುಂದೂರು ಇದ್ರ ಮುಂದೆ ಏನಿಲ್ಲ. ಇವಾಗಲೇ ಹೇಳ್ತಿದ್ದೀನಲ್ಲ, ಕುಂದೂರು ಬೆಟ್ಟ ಇದ್ರ ಮುಂದೆ ಏನಿಲ್ಲ. ಇದ್ರ ಆಫ್ ರೋಡಿಂಗ್ ಇರೋಂಗೆ ಅಂದರೆ ಕುಂದೂರು ಇದೆ, ಕಾಂಪ್ಲಿಕೇಟೆಡ್ ಇದೆ. ಆದರೆ ಇದು ಅದಕ್ಕೂ ಡಬಲ್ ಕಾಂಪ್ಲಿಕೇಟೆಡ್ ಇದೆ. ಇಲ್ಲ ಆಂಜನೇಯ ದೇವಸ್ಥಾನ, ಕೈ ಮುಕ್ಕೋಣ. ಇವಾಗ ಈ ಕಡೆ ಇದೇನಾಯ್ತೋ ಗೊತ್ತಿಲ್ಲ. ನಾನು ಇಲ್ಲಿಂದು ಒಂದು ಸಣ್ಣ ಸಿನಿಮ್ಯಾಟಿಕ್ ತೆಗೆದು ಹಾಕ್ತೀನಿ. ಈಗ ಇಲ್ಲಿಂದ ಹಿಂಗಿದೆ ವ್ಯೂ ಇದ್ರದ್ದು. ಆ ಕಡೆ ಫುಲ್ಲು ಹೊಲಗಳು, ಆ ಕಡೆನೂ ಹೊಲ, ಆ ಕಡೆನೂ ಹೊಲ. ಅಲ್ಲಿ ನೋಡಿ ಕರೆಂಟಿನ ಬಿಟ್ಟಿದ್ದಾರೆ. ಇದು ಈ ಕರಡಿ ಗಿರಡಿ ಎಲ್ಲ ಬರಬಾರ್ದು ಅಂತ. ಇವಾಗ ಆ ಕಡೆ ಹೋಗಿ ತೋರಿಸ್ತೀನಿ. ಇನ್ನೂ ಅಲ್ಲೂ ಇದೆ, ಅಲ್ಲೇನು ಹೋಗಲ್ಲ ನಾನು. ಮತ್ತು ಅಲ್ಲಿ ತನಕ ಅವನು ಹೋಗ್ತಾನೆ. ಒಳಗಡೆ ಬಿಡಲ್ಲ, ಶನಿವಾರ ಬಿಡ್ತಾರೇನೋ. ಈ ಕಡೆ ದೇವಸ್ಥಾನ ಪಕ್ಕಕ್ಕೆ ಬಂದೀನಿ ವ್ಯೂ ನೋಡೋಕ್ಕೆ. ಇಲ್ಲಿದೆ, ಹಿಂಗಿದೆ. ನಾವು ಬಂದಿರೋದು ಎಲ್ಲಿಂದ ಅಂದರೆ, ಅಲ್ಲಿ ಕೆಳಗಡೆ ಕಾಣ್ತೈತಲ್ಲ ಅಲ್ಲಿಂದ ಝೂಮ್ ಹಾಕ್ತೀನಿ. ಇನ್ನೂ ಅದಕ್ಕೂ ಇನ್ನೂ ಕೆಳಗಡೆ ಇದೆ. ಅಲ್ಲಿಂದ ರೋಡೇ ಇದೆ. ಹಾಗೈಸ್ ಅಲ್ಲಿಂದ ರೋಡ್ ಇದೆ. ಇದು ಕುಂದೂರಿಂದ ಏನಂದರೆ ಒಂಚೂರು ಸ್ಟ್ರೈಟ್ ಇದೆ. ಇದು ಹಿಂಗೆ ಒಪ್ಪಿದೆ, ಹತ್ತಿಸ್ಬೇಕಿದು. ಗಾಡಿ ಬೇರೆ ಪಿಕಪ್ ತೊಗೊಂತಿರ್ಲಿಲ್ಲ. ಹಾಗೆ ಬಂದ್ವಿ ಫೈನಲಿ ಕೆಳಗಡೆ. ಯಪ್ಪ ಏನು ಕಟ್ಟರ್ ಆಫ್ ರೋಡಿಂಗ್ ಗುರು ಇಲ್ಲಿ. ಹಾಗೆ ಇಲ್ಲಿ ಬಂದರೆ ಒಂದು ಗಾಡಿ ಟೈರ್ ಪ್ರೆಷರ್ ಫುಲ್ ಹಿಡ್ಕೊಳಂಗಿಲ್ಲ. ಅದು ಒಂದಿದೆ ಇಲ್ಲಿ. ಇಲ್ಲೊಂದು ಯಾವುದೋ ದಾರಿ ಇದೆ, ಆದರೆ ಗೊತ್ತಿಲ್ಲದ ದಾರಿಗೆ ಹೋಗೋದು ಬೇಡ. ಬಂದಿರೋ ದಾರಿ ಮುಚ್ಕೊಂಡು ಹೋಗೋಣ. ಅಲ್ಲಿ 4x4 ತಂದರೆ ಪೂರ ಹೋಗಲ್ಲ ಅದು. ಬೈಕ್ ತಂದಿದ್ದೆ ಒಳ್ಳೇದಾಯಿತು. 4x4 ತರಬೇಡ್ರಿ, ಇಲ್ಲೆಲ್ಲ ತರ್ರಿ. ಆದರೆ ಅಲ್ಲಿ ಪೂರ ಬೆಟ್ಟ ತನಕ ಹೋಗಲ್ಲ ಅದು 4x4. ಕಾರ್ಗಳು ಯಾವೂ ಹೋಗಲ್ಲ ಅಲ್ಲಿ. 4x4 ಅಂತಲೇ ಅಲ್ಲ. ಬಿಟ್ಟರೆ ಇಲ್ಲೊಂದು ಸಣ್ಣ ಟರ್ನ್, ಆಮೇಲೆ ಬಂದ್ವಿ.
ಸೊ ಈಗ ಇಲ್ಲಿಂದ ಆ ಕಡೆ ಎಲ್ಲಾದರೂ ಹೋಗ್ತೀವಿ. ಆ ಕಡೆ ಎಲ್ಲಾದರೂ ಹೋಗಿ ಟಿಫನ್ ಸಿಕ್ಕತ್ತಾ ಅಂತ ನೋಡಿ ತಿನ್ನಕ್ಕೆ ಅಲ್ಲೇ ನಿಲ್ತೀವಿ.